ಆಫೀಸ್ ಆಗಿದೆ, ಇವಾಗ ಮುಳುಬಾಗ್ಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಲ್ಲೂ ಪಕ್ಷದ ಕಚೇರಿಗಳನ್ನ ಮಾಡೋದಕ್ಕೆ ಆಲ್ರೆಡಿ ಮಾತಾಡ್ತಾ ಇದೀವಿ, ನಡೀತಾ ಇದೆ. ಎಲ್ಲೇ ಏನೇ ಸಮಸ್ಯೆ ಆದ್ರೂ ತಾಲೂಕು ಜಿಲ್ಲೆ ಅಂತ ಬೇರೆ ಮಾಡ್ದಿರ ಎಲ್ಲ ಜನಸೇನಾನಿಗಳು ಒಂದೇ, ಎಲ್ಲರೂ ಸೇರಿ ಹೋರಾಟ ಮಾಡುವಂತದ್ದಾಗ್ಬೋದು, ಕೆಲಸ ಮಾಡುವಂತದ್ದಾಗ್ಬೋದು ತೋರಿಸ್ಕೊಡ್ತೀವಿ. ಜನಸೇನಾನಿಗಳು ಅಂದ್ರೆ ಒಂದು ಕುಟುಂಬ, ಜನಸೇನಾ ಪಕ್ಷ ಅಂದ್ರೆ ಒಂದು ಕುಟುಂಬ ಅನ್ನೋದನ್ನ ಬಹಳ ಮಾದರಿಯಾಗಿ ನಾವು ಖಂಡಿತ ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಮಾತು ಹೇಳೋದಕ್ಕಿಂತ ಕೆಲಸ ಮಾಡಿ ತೋರಿಸ್ತೀವಿ. ಎಲ್ಲ ಕಡೆ ಇದಾರೆ ಮೈತ್ರಿ, ಎಲ್ಲ ಕಡೆ ಇದೆ ಇವಾಗ, ಎಲ್ಲಾ ಕಡೆ ಇದೆ. NDA ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರ ಪ್ರಶ್ನೆಗೆ ಅವರು ಮೇಡಮ್ ಆಂಧ್ರದಲ್ಲಿ 100% ಸ್ಟ್ರೈಕ್ ರೇಟ್ ಜೈ ಜವಾನ್ ಜೈ ಕಿಸಾನ್ ಪಾರ್ಟಿ ಕರ್ನಾಟಕದಲ್ಲಿ ಬೆಳೀತದೆ, ಜನರನ್ನ ಕಷ್ಟಗಳನ್ನ ಸ್ಪಂದಿಸುತ್ತೆ ಅನ್ನೋ ಭರವಸೆ ಹೆಂಗ್ ಬಂತು ನಿಮ್ಗೆ? ಖಂಡಿತ ಬರುತ್ತೆ, ಯಾಕೆ ಬರೋದಿಲ್ಲ. ಇವಾಗ ಅಲ್ಲಿ ನಾವು ಸುಮಾರು ವರ್ಷಗಳಿಂದ ಜನಸೇನಾ ಪಾರ್ಟಿಯನ್ನು ನೋಡ್ಕೊಂಡು ಬಂದಿರುವಂತದ್ದು. ನಾವೇನು ಪವನ್ ಕಲ್ಯಾಣ್ ಅವ್ರಿಗೆ ಅಭಿಮಾನಿಗಳಲ್ಲ, ಅವರ ಏನು ಸಿದ್ಧಾಂತಗಳನ್ನ ನೋಡಿ ಇಷ್ಟ ಬಿದ್ದು ನಾವು ನಮ್ಮ ಕಡೆನೂ ಇಂಥ ಒಂದು ಪಕ್ಷ ಬರಬೇಕು, ಬಡವರಿಗಾಗಿ ಪಕ್ಷ ಯಾವ್ದಾದ್ರು ಇದೆ ಅಂದ್ರೆ ಜನಸೇನಾ ಅಂತ ನಮ್ಮ ಮನ್ಸಿಗೆ ಬಂತು. ಯಾಕೆಂದ್ರೆ ಇವಾಗ ನಮ್ಮಲ್ಲಿ ರೈತರು ನೀರಿಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇವಾಗ ರೈತರ ಸತ್ರ ಎಷ್ಟು ಮಾತ್ರ ಯಾರು ಬಂದು ನಿಂತ್ಕೋತಾ ಇದ್ದಾರೆ ಇವತ್ತು. ಅದೇ ಪವನ್ ಕಲ್ಯಾಣ್ ಅವರು ಸೋತೋದಾಗ್ಲೂ ಸಹಿತ ಅಲ್ಲಿ ಕವಲು ರೈತರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಅವರ ಸ್ವಂತ ದುಡ್ಡಲ್ಲಿ ಲಕ್ಷಾಂತರ ಜನಕ್ಕೆ ಒಂದು ಮನೆಗೆ ಒಂದು 3,000 ಕುಟುಂಬಗಳಿಗೆ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸ್ವಂತ ದುಡ್ಡಲ್ಲಿ ಕೊಟ್ಟು ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಅವರು ಪ್ರತಿ ಕಡೆ ಮಾತಾಡೋದನ್ನು ಬಡವರ ಪರವಾಗಿ, ಎಲ್ಲಿ ಅನ್ಯಾಯ ಆಗಿದ್ರು ಮಾತಾಡ್ತಾರೆ. ಎಲ್ಲೋ ಇದ್ದಂತಹ ಜನರಿಗೂ ಸಹಿತ ಅವ್ರ ಕಷ್ಟ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ಹೋಗಿ ಸ್ಪಂದಿಸ್ತಾರೆ, ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ ಅಂತಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಕೆ ಆಗಲ್ಲ, ಏನು ಹೇಳಕ್ಕಾಗಲ್ಲ. ನಾವು ಅಂತ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ನಮಗೂ ಅನ್ನಿಸ್ತು. ಯಾಕೆ ಅನ್ನಿಸ್ತಂದ್ರೆ ನಾವು ಕಳೆದ 25 ವರ್ಷದಿಂದ ಬರೀ ನೀರಿಗಾಗಿ, ನಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರುವಂತವ್ರು ನಾವು. 165 ದಿನ 170 ದಿನ ಬೀದಿಗಳಲ್ಲಿ ಕೂತ್ಕೊಂಡು ಅನಿರ್ದಿಷ್ಟಾವಧಿ ಧರಣಿಗಳು ಮಾಡಿರೋರು, ಪೊಲೀಸರ ಹತ್ರ ಏಟುಗಳು ತಿಂದಿರೋರು, 8-10 ಕೇಸ್ಗಳು ಹಾಕ್ಸ್ಕೊಂಡಿದೀವಿ ನಾವೆಲ್ಲ. ಇಷ್ಟಾದ್ರೂ ಕೊನೆ ಪಕ್ಷ ಸೌಜನ್ಯಕ್ಕಾದ್ರೂ ಕುಡಿಯೋ ನೀರನ್ನ ಕೊಡ್ಲಿಲ್ಲ, ಒಂದು ಕರೆದು ಮುಖ್ಯಮಂತ್ರಿಗಳು ಮಾತಾಡುವಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲಿದ್ದೀವಿ ಇವತ್ತು? ಕಾನೂನು ಎಂತ ಸುವ್ಯವಸ್ಥೆ ಇದೆ ನಮ್ಮಲ್ಲಿ, ಯಾವ ರೀತಿ ನಡೀತಾ ಇದೆ. ಮನೆಯಲ್ಲೋ ಚಿಂತಾಮಣಿಲಿ ಸಂಜೆ ಹೆಣ್ಮಕ್ಳು ಬರ್ತಿದ್ರೆ ಚುಡಾಯಿಸ್ತಾರೆ, ಕೇಳಿದ್ರೆ ಮನೆಗೆ ಹೋಗಿ ಹೊಡಿತಾರೆ, ಅವಳನ್ನ ಚಾಕು ತಿವಿತಾರೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ನಮ್ಮಲ್ಲಿ? ಹೆಂಗೆ ಬದುಕೋದು ಹೆಂಗೆ ನಾವೆಲ್ಲ? ಮುಂದಿನ ಪೀಳಿಗೆ ಉಳಿಯುತ್ತಾ ನಿಜವಾಗ್ಲೂ? ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗಿದೆ, ಎಲ್ಲ ನೋಡಿದ್ರು ಅನ್ಯಾಯಗಳೇ. ಇದೆಲ್ಲ ನೋಡಿ ನಾವು ಬಹಳ ಬೇಸತ್ತು ಇವತ್ತಿನ ದಿನ. ನಮಗೆಲ್ಲೋ ನಕ್ಷತ್ರದಂತೆ ಕಾಣಿಸ್ತೀವಿ ಜನಸೇನಾ. ಖಂಡಿತ ನಾವೆಲ್ಲ ಜನಸೇನಕ್ಕೆ ಕೆಲಸ ಮಾಡ್ತೀವಿ. ಪಕ್ಷ ಆಲ್ರೆಡಿ ಬರುತ್ತಾ ಅಲ್ಲ ಬಂದಿದೆ. ನಾವೆಲ್ಲ ಜನಸೇನಾ ಕಾರ್ಯಕರ್ತರೆ ಇವತ್ತಿನ ದಿನ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಒಂದಷ್ಟು ಜನ ಹೇಳ್ತಾರೆ ತೆಲಂಗಾಣದಲ್ಲಿ ಇರುವಂತಹ ಜನಸೇನಾ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿ ಬೆಳೆಸೋ ತರ ಮಾತಾಡ್ತಾರೆ. ಅದು ಸಾಧ್ಯನಾ ಅನ್ನೋರ್ಗೆ ಏನೇ? ಇವತ್ತು ಬಿಜೆಪಿ ಎಲ್ಲಿ ಹುಟ್ಟಿತು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಕಾಂಗ್ರೆಸ್ ಎಲ್ಲಿ ಹುಟ್ಟಿತು? JDS ಕತೆ ಬಿಡಿ, ಎಲ್ಲ ಹುಟ್ಟಿದ ಬಿಜೆಪಿ ಬಂದಿನ ಸೌಂಡ್ ಮಾಡ್ಬೋದು, ಎಲ್ಲ ಹುಟ್ಟಿರೋ ಕಾಂಗ್ರೆಸ್ ಬಂದಿನ ಸೌಂಡ್ ಮಾಡ್ಬೋದು. ಜನಸೇನಾ ಯಾಕಾಗಬಾರ್ದು ಅಂತ ಪ್ರಶ್ನೆ ಕೇಳೋರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರ ಅದು ಪುತ್ರ ಹೇಳಿ, ಆಮೇಲೆ ನಾನು ಅದಕ್ಕೆ ಮಾತಾಡ್ತೀನಿ. ಸಂಪೂರ್ಣವಾಗಿ ಜನಸೇನಾ ಪಕ್ಷದ ಭರವಸೆ ರಾಜ್ಯದ ಜನತೆಗೆ ಏನು? ಪರವಾಗಿ ಅಲ್ಲ, ನಾವೆಲ್ಲ ಸರಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ನೀವು ಕರೆಕ್ಟ್ ಆಗಿದ್ರೆ, ಜನ ನಮ್ಗೆ ಸ್ಪಂದಿಸಿದ್ರೆ ಅದ್ರ 10ರಷ್ಟು ನಾವು ನಿಮ್ಗೆ ಸ್ಪಂದಿಸ್ತೀವಿ. ಚಿಕ್ಕಬಳ್ಳಾಪುರದಲ್ಲೂ ಆಫೀಸ್ ಇದೆ, ಮುಳಬಾಗ್ಲಲ್ಲಿದೆ. ಆಫೀಸ್ ಅಂತಾನೆ ಅಲ್ಲ, ನಮ್ಮ ಜನಸೈನಿಕರು, ನಮ್ಮ ಸಾಧಕ್ಸ್ ಎಲ್ಲೇ ಇರಲಿ, ಏನೇ ಕಷ್ಟ ಇದೆ ಖಂಡಿತ ಅದು ನ್ಯಾಯಯುತವಾಗಿರ್ಬೇಕು, ಕಾನೂನಿಗೆ ಒಳಗೊಂಡಂತಿರ್ಬೇಕು. ನೀವು ಕಾನೂನು ಬಾಹಿರ ಕೆಲಸಗಳು ಮಾಡ್ಕೊಂಡ್ಬಂದ್ರೆ ಖಂಡಿತ ನಾವು ಮೆಟ್ಲು ಸಹಿತ ಹತ್ಸಲ್ಲ. ನಾವು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತಾನೆ ಬಯಸುವಂತ ಜನ. ಹಾಗಾಗ್ಬಿಟ್ಟು ನಾವು ನಮ್ಮವರೆಗೂ ಬಂದಾಗ ಖಂಡಿತ ಅವ್ರಿಗೆ ನ್ಯಾಯ ಕೊಡಿಸೋಕೆ ಕೆಲಸ ಮಾಡ್ತೀವಿ.